ಗೃಹಲಕ್ಷ್ಮಿ ಮತ್ತೆ ಅರ್ಜಿ ಹಾಕುವಂಥದ್ದು ಏನಾದರೂ ಇದೆಯಾ? ಮತ್ತೆ ಅರ್ಜಿ ಹಾಕಬೇಕಾ? ಅಂದರೆ ತುಂಬ ಜನರ ಕ್ವೆಶನ್, ಮತ್ತೆ ಅರ್ಜಿ ಹಾಕುವಂಥದ್ದು ಇದೆಯಾ? ಹೌದಾ? ಅರ್ಜಿ ಹಾಕುವಂಥದ್ದು ಹೌದಾ? ಈಗ ಮತ್ತೆ ಪುನಃ ಪರಿಷ್ಕರಣೆಯನ್ನು ಮಾಡ್ತಾರೆ, ಮತ್ತೆ ಪುನಃ ಅರ್ಜಿ ಹಾಕಬೇಕಂತೆ, ಹೌದಾ ಸರ್ ಅಂತ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ವಿಡಿಯೋವನ್ನು ನಾನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಫಸ್ಟ್ ಆಫ್ ಆಲ್, ಹೌದು, ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ, ಮತ್ತೊಮ್ಮೆ ಪರಿಷ್ಕರಣೆಯನ್ನು ಮಾಡ್ತಾ ಇದೆ. ಅಂದರೆ ರೀಚೆಕ್ಕಿಂಗ್ ಅಂತ ಹೇಳ್ತಾರೆ. ಅಂದರೆ ಮತ್ತೊಮ್ಮೆ ನೋಡುವಂಥದ್ದು, ಮತ್ತೊಮ್ಮೆ ಪರಿಷ್ಕರಣೆಯನ್ನು ಮಾಡುವಂಥದ್ದು, ರೀಚೆಕ್ಕಿಂಗನ್ನು ಮತ್ತೊಮ್ಮೆ ಮಾಡುವಂಥದ್ದು. ಏನು ಚೆಕ್ಕಿಂಗ್ ಸರ್? ಎಂತಕ್ಕೆ ಸರ್ ಚೆಕ್ಕಿಂಗ್ ಅಂತ ನೀವು ಹೇಳ್ತೀರಾ? ನಾನು ಅದಕ್ಕೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಏನು, ಯಾಕೆ, ಏನು ಕತೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ ನಾನು. ಸ್ನೇಹಿತರೆ, ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಇಲ್ಲಿ ಯಾಕೆ ಸರ್ಕಾರ ಇದು ಮಾಡ್ತಾಯಿದೆ ಅಂತಂದರೆ, ಚೆಕ್ಕಿಂಗನ್ನು ಮಾಡ್ತಾಯಿದೆ, ಪರಿಷ್ಕರಣೆಯನ್ನು ಮಾಡ್ತಾಯಿದೆ ಅನ್ನುವಂಥದ್ದು. ಸ್ನೇಹಿತರೆ, ಯಾಕಂತಂದರೆ ಇಲ್ಲಿ ಸರ್ಕಾರಕ್ಕೆ ಗೊತ್ತಾಗಿದೆ ತುಂಬ ಫೇಕ್ ಅಪ್ಲಿಕೇಶನ್ಗಳಿದೆ ಅಲ್ವಾ. ಸುಮ್ಮನೆ ನಾವು 2,000 ರೂಪಾಯಿಯನ್ನು ಹಾಕ್ತಾಯಿದ್ದೀವಿ. ಅಂದರೆ ತುಂಬ ಜನರಿಗೆ ಸುಮ್ಮನೆ 2,000 ರೂಪಾಯಿ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಒಂದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅದು ಗೊತ್ತಾದಾಗ ಅವರು ಏನಂತಂದರೆ, ನಾವು ಮತ್ತೊಮ್ಮೆ ಪರಿಷ್ಕರಣೆಯನ್ನು ಮಾಡಬೇಕು ಅಲ್ವಾ. ಹಾಗಾಗಿ ಪರಿಷ್ಕರಣೆಯನ್ನು ಮಾಡಬೇಕು, ಎಲ್ಲರ ಹಣವನ್ನು ನಿಲ್ಲಿಸಬೇಕಾಗ್ತದೆ. ಎಲ್ಲರ ಹಣವನ್ನು ನಿಲ್ಲಿಸಿ ಮತ್ತೊಮ್ಮೆ ಪರಿಷ್ಕರಣೆಯನ್ನು ಮಾಡಿ ನಾವು ಹಣವನ್ನು ನಿಮಗೆ ಕೊಡ್ತೇವೆ ಅನ್ನುವಂಥದ್ದು ಸರ್ಕಾರದ ಒಂದು ವಿಚಾರ. ಅಂದರೆ ಸರ್ಕಾರದ ಒಂದು ಅವ್ರು ಹೇಳಿರುವಂಥದ್ದು, ಸರ್ಕಾರ ಹಿಂಗೆ ಹೇಳಿರುವಂಥದ್ದು. ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾಕಂತಂದರೆ ಏನು ಕತೆ ಅನ್ನುವಂಥದ್ದನ್ನು ಹೇಳ್ತೀನಿ ನಾನು. ಆದರೆ ಸರ್ಕಾರದ ಒಂದು ಒಪಿನಿಯನ್ ಏನಿದೆ ಅದು 100% ಕರೆಕ್ಟ್ ಆಗಿದೆ. ಯಾಕೆ ಹೇಳ್ತೀರಾ ಸರ್? ನಮ್ಗೆ ಹಣ ಬರದೇ ಇರುವಂಥದ್ದು ನಿಮ್ಮ ಖುಷಿ ಅಂತ ಅಲ್ಲ. ಯಾಕಂತಂದರೆ ಸರ್ಕಾರ ಮತ್ತೊಮ್ಮೆ ಚೆಕ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಒಂದು ವಿಚಾರವನ್ನು ನಾವು ಎಲ್ಲ ಬದಿಯಿಂದನೂ ಥಿಂಕ್ ಮಾಡಬೇಕಾಗ್ತದೆ. ಸರ್ಕಾರ ಈಗ ಮತ್ತೊಮ್ಮೆ ಹಣವನ್ನು ಪರಿಷ್ಕರಣೆಯನ್ನು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಪರಿಷ್ಕರಣೆಯನ್ನು ಮಾಡಿದಾಗ ಅಲ್ಲಿ ನಮಗೆ ಗೊತ್ತಾಗತ್ತೆ. ನಮಗೇನು ಗೊತ್ತಾಗತ್ತೆ ಅಂತಂದರೆ, ಸರ್ಕಾರ ಒಳ್ಳೆಯದೇ ಮಾಡಿದೆ ಅಂತ. ಯಾಕಂತಂದ್ರೆ ತುಂಬ ಜನರಿಗೆ ಹಣ ಹೋಗ್ತಾ ಇತ್ತು, 2,000 ರೂಪಾಯಿ. ಅಂದರೆ ಫೇಕ್ ಅಕೌಂಟ್ಗಳಿಗೆ ಹೋಗ್ತಾ ಇದ್ದಾಗ ಅಲ್ಲಿ ಅವರು ತಡೆದು ನಿಲ್ಲಿಸಿ ಅದನ್ನು ಪರಿಷ್ಕರಣೆ ಮಾಡಿದಾಗ ರಿಯಲ್ ಅಕೌಂಟ್ಗಳಿಗೆ ಮಾತ್ರ ಹೋಗುತ್ತೆ. ಇನ್ಮೇಲೆ ಆ ಉಳಿದ ದುಡ್ಡು ಏನಿದೆ, ಫೇಕ್ ಅಕೌಂಟ್ಗಳಿಗೆ ಹೋಗ್ತಾ ಇರುವಂಥ ದುಡ್ಡು, ಅದನ್ನು ಬೇಗ ಸರ್ಕಾರ ರಿಯಲ್ ಆಗಿರುವಂಥ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ವಾ. ತುಂಬ ದುಡ್ಡು ಉಳಿಯುತ್ತೆ ಅಲ್ವಾ. ಎಷ್ಟು ದುಡ್ಡು ಹೋಗಿತ್ತೋ, ಎಷ್ಟು ದುಡ್ಡು ಹೋಗ್ತಾ ಇತ್ತೋ ನನಗೆ ಗೊತ್ತಿಲ್ಲ. ಆದರೆ ತುಂಬ ದುಡ್ಡು ಉಳಿಯುತ್ತೆ, ಅದನ್ನು ಸರ್ಕಾರ ಹಾಕ್ತಾರೆ ಅಲ್ವಾ. ಫೇಕ್ ಅಕೌಂಟ್ಗಳ ವಿಚಾರ ತಪ್ಪುತ್ತೆ. ಇದು ಸರ್ಕಾರದ ಒಂದು ಮೋಟಿವ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸರ್ಕಾರ ಇದೇ ಒಂದು ವಿಚಾರದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಇದು ಒಳ್ಳೆಯದು, ನನ್ನ ಪ್ರಕಾರ ಒಳ್ಳೆಯದು. ಯಾಕಂತಂದರೆ ಈಗ ನಾನು ಹೇಳ್ತೀನಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತಪ್ಪಲ್ಲ ಇದು ಅಲ್ವಾ. ಈಗ ತಪ್ಪಲ್ಲ, 100% ಒಳ್ಳೆಯದು. ಯಾಕಂತಂದರೆ ಸರ್ಕಾರಕ್ಕೆ ಗೊತ್ತಾಗಿದೆ ಈಗ ಫೇಕ್ ಅಪ್ಲಿಕೇಶನ್ ಹೋಗೋದು ಬೇಡ ಅನ್ನುವಂಥದ್ದು ಸರ್ಕಾರದ ಒಂದು ವಿಚಾರ. ಹಾಗೆ ಒಳ್ಳೆಯದಾಗಲಿ, ನಾನು ಹೇಳುವಂಥದ್ದು ಒಳ್ಳೆಯದಾಗಲಿ, ಸರ್ಕಾರಕ್ಕೆ ಒಳ್ಳೆಯದಾಗಲಿ, ತಪ್ಪಲ್ಲ. ಇದು 100% ಮಾಡಬೇಕಾಗಿರುವಂಥ ವಿಚಾರನ. ಯಾಕಂತಂದರೆ ಸರ್ಕಾರ ಈ ರೀತಿ ವಿಚಾರಗಳನ್ನು, ಈ ರೀತಿ ಥಿಂಕನ್ನು ಮಾಡಿದಾಗ ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಈ ರೀತಿ ವಿಚಾರಗಳು ಮಾಡಬೇಕು, ಈ ರೀತಿ ಆಗಿರುವಂಥ ಒಂದು ವಿಚಾರಗಳನ್ನು ತರಬೇಕು. ಆ್ಯಂಡ್ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನೊಂದು, ಯಾವ ಒಂದು ಫೇಕ್ ಅಕೌಂಟ್ಸ್ಗಳಿದೆ ಅದಕ್ಕೆ ಹೋಗುವಂಥದ್ದು ತಪ್ಪುತ್ತೆ. ಅದು ಒಳ್ಳೆಯ ವಿಚಾರ, 100% ಒಳ್ಳೆಯ ವಿಚಾರ. ಹಾಗಾಗಿ ಸರ್ಕಾರಕ್ಕೆ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ಯಾಕಂತಂದರೆ 100% ನಾನು ಹೇಳ್ತೀನಿ. ಯಾಕಂತಂದರೆ ಸರ್ಕಾರ ಈ ರೀತಿ ಮಾಡಿದಾಗ ತುಂಬ ಹಣ ಸೇವ್ ಆಗುತ್ತೆ. ಅದನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಾಕ್ಬೋದು, ಎಲ್ಲ ಮಾಡ್ಬೋದು. ಹಾಗಾಗಿ ನಾನು ಹೇಳುವಂಥದ್ದು ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇನ್ನೊಂದು ವಿಚಾರ, ಮೇಯ್ನಾಗಿ ಸರ್ಕಾರ 3 ವಿಚಾರಗಳ ಮೇಲೆ ಫೋಕಸ್ ಮಾಡ್ತಾಯಿದೆ ಈಗಿನ ಪ್ರೆಸೆಂಟಲ್ಲಿ. ಯಾವ ವಿಚಾರ? ನಾನು ಹೇಳುವಂಥದ್ದು, ನೀವು ಕೂಡ ಈ ಒಂದು 3 ವಿಚಾರಗಳ ಮೇಲೆ ಫೋಕಸ್ ಮಾಡಬೇಕಾಗ್ತದೆ. ಏನು ವಿಚಾರ ಅಂತಂದರೆ, ಒಂದು, ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಎಲ್ಲ ಯೋಜನೆ ಹಣ ಬರುವಂಥದ್ದು ಇದೇ ರೇಷನ್ ಕಾರ್ಡಿಂದ. ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದೀರಾ ರೇಷನ್ ಕಾರ್ಡಲ್ಲಿ ಏನೂ ಆಗಲ್ಲ, ಏನೂ ಆಗೋದು ಇಲ್ಲ ಅನ್ನುವಂಥದ್ದು. ಅಲ್ಲ, ರೇಷನ್ ಕಾರ್ಡಿಂದಲೇ ಪ್ರತಿಯೊಂದು ಆಗುವಂಥದ್ದು. ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಏನೂ ನಡೆಯಲ್ಲ. ಹಾಗಾಗಿ ರೇಷನ್ ಕಾರ್ಡನ್ನು ತುಂಬ ಜನ ಮರ್ತು ಬಿಡ್ತೀರಾ. ರೇಷನ್ ಕಾರ್ಡಿಂದ ಏನಾಗಲ್ಲ, ಅದು ತಪ್ಪು
ಅದು ತಪ್ಪು. ಹಾಗಾಗಿ ರೇಷನ್ ಕಾರ್ಡೇ ತುಂಬ ಮುಖ್ಯ. ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮಗೆ ಹಣ ಜಮೆ ಆಗಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಹಣನೇ ಜಮೆ ಆಗಲ್ಲ. ಹಾಗೆ ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ತುಂಬ ಇಂಪಾರ್ಟೆಂಟ್. ಅದನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ. ಅದು ಏನು ಅಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂತಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಅಂದರೆ ಇಂಪಾರ್ಟೆಂಟೇ, ಏನು ಆ ಲೆವೆಲಿಗೆ ಇಂಪಾರ್ಟೆಂಟು ಹಂಗೆ ಹಿಂಗೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಸುಮ್ಮನೆ ಏನೂ ಹೇಳಲಿಕ್ಕೆ ಹೋಗಲ್ಲ. ನಾನು ನಿಮಗೆ ಕರೆಕ್ಟಾಗಿ ಹೇಳುವಂಥದ್ದು ರೇಷನ್ ಕಾರ್ಡು ಇಂಪಾರ್ಟೆಂಟ್. ಆದರೆ ಇದ್ರ ಜೊತೆಗೆ ಯಾವುದೆಲ್ಲ ಇಂಪಾರ್ಟೆಂಟು ಅಲ್ವಾ? ಹಾಗಾಗಿ ಯಾವುದೆಲ್ಲ ಇಂಪಾರ್ಟೆಂಟ್ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ನೀವೆಲ್ಲ ತಿಳ್ಕೊಳ್ಬೇಕಾಗಿರುವಂಥದ್ದು ಏನಂತಂದರೆ, ಫಸ್ಟ್ ಬಂದುಬಿಟ್ಟು ನೀವೆಲ್ರಿಗೂ ಹೇಳುವಂಥದ್ದು ನಾನು ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ತುಂಬ ಜನ ನೆಗ್ಲಿಜೆನ್ಸಿ ಮಾಡ್ತಾರೆ. ಅಂತಂದರೆ ಏನಾಗಲ್ಲ, ಈ ಬಿಡುಗರು ಏನಾಗಲ್ಲ ಹಂಗೆ ಹೇಳ್ತೀರ. ಹಂಗೆ ಮಾಡಿದ್ರೆ ಆಗಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಕರೆಕ್ಟಾಗಿದ್ದರೆ ಮಾತ್ರ ನೀವು ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ನಾನು ಒಂದು ವಿಚಾರ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟ್ ಕರೆಕ್ಟ್ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಅಮೌಂಟು ಕೂಡ ಎಲ್ರಿಗೂ ಬರಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಡೆಫಿನೆಟ್ಲಿ ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ. ಸಿಗೋಣ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ.